ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಒಪ್ಪಿಗೆಯನ್ನ ಕೊಟ್ಟಿದೆ. ಟ್ರಂಪ್ ಜೊತೆ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ. ಗುಡ್ ನ್ಯೂಸ್ ಇದು. ಯಾಕೆಂದ್ರೆ ಇರಾನ್ ಹೇಳ್ತಾ ಇತ್ತು ಯಾರ ಜೊತೆನೂ ಮಾತನಾಡಿಲ್ಲ. ಇವನ್ ನಿನ್ನೆ USA ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರಲ್ಲ, ಮುಜ್ತಬಾ ಖಮೇನಿ ಎಲ್ಲಿದ್ದಾರೋ ಏನೋ ಎತ್ತ ಗೊತ್ತಿಲ್ಲ, ಅವ್ರ ಜೊತೆ ಮಾತುಕತೆ ಆಗಿಲ್ಲ, ಇನ್ನೊಬ್ಬ ಪ್ರಮುಖ ನಾಯಕನ ಜೊತೆ ಅಂತ ಹೇಳ್ತಿದ್ರು. ಮುಜ್ತಬಾ ಖಮೇನಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶಮನಗೊಳಿಸುವಂತ ಪ್ರಯತ್ನ ಆರಂಭ ಆಗಿದೆ. ಟ್ರಂಪ್ ಷರತ್ತುಗಳಿಗೆ ಓಕೆ ಅಂತಾರ ಖಮೇನಿ. ಇವರು ಸಾಕಷ್ಟು ಷರತ್ತುಗಳನ್ನು ಹಾಕ್ತಾರ. ಸಾವಿರಾರು ನೌಕಾಪಡೆ ಜಮಾವಣೆಗೆ ಹೆದರುತ್ತಾ ಇರಾನ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಸೀಸ್ ಫೈರ್ ಅಂತ ಹೇಳಿದ ಬಳಿಕನೂ ಇಲ್ಲ ಅವ್ರು ಎದುರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹತ್ರ ತೈಲ ಖಾಲಿ ಆಗ್ಬಿಟ್ಟಿದೆ, ಆರ್ಥಿಕತೆ ಹೊಡ್ತಾ ಕೊಡ್ತಾ ಇದೆ, ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟು, ನಮ್ಮ ಜೊತೆ ಮಾತುಕತೆ ಇಲ್ಲ ಅಂತ ಹೇಳಿದ್ರು. ಈಗಾಗಲೇ ಒಂದು ಹಂತದಲ್ಲಿ ಅಧಿಕಾರಿಗಳ ಚರ್ಚೆ ಆಗಿದೆಯಂತೆ. ವೈಟ್ ಹೌಸ್ ಮತ್ತು ಟೆಹರಾನ್ ನಡುವೆ ನಡೆದಿರುವಂಥದ್ದು ಮಾತುಕತೆ. ಈಗ ಟ್ರಂಪ್ ಹಾಗೂ ಖಮೇನಿ ಜೊತೆ ನೇರ ಮಾತುಕತೆ ಆಗತ್ತಾ? ಮಾತುಕತೆ ವೇಳೆ ಯುದ್ಧ ನಿಲ್ಲಿಸುವ ಬಗ್ಗೆ ಒಪ್ಪಂದದ ಸಾಧ್ಯತೆ. ಮಾತುಕತೆಯ ಸಂದರ್ಭದಲ್ಲಿ ನೇರ ಮಾತುಕತೆ, ಆ ನೇರ ಮಾತುಕತೆ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ ಅನ್ನುವಂಥದ್ದೇ ಕುತೂಹಲ. ಯಾಕೆಂದ್ರೆ ಖಮೇನಿನೂ ಕೂಡ ಸಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸಾಕಷ್ಟು ತಂತ್ರಗಳನ್ನ ಹೂಡ್ತಾ ಇದ್ರು. ಮಾತುಕತೆಗೆ ಓಕೆ ಅನ್ನುವ ಮುಂಚೆ ಇಸ್ರೇಲ್ ಮೇಲೆ ಇರಾನ್ ಮೇಲೆ ಭೀಕರ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿ ಮಾಡ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ನ ಹಲವು ಕಟ್ಟಡಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ ಮಾತುಕತೆಗೂ ಮುಂಚೆ. ಇನ್ನು ಕೊಲ್ಲಿ ಯುದ್ಧಕ್ಕೆ 5 ದಿನಗಳ ಅಲ್ಪ ವಿರಾಮ ಬಿದ್ದಿದೆ. ಕೊಲ್ಲಿ ಯುದ್ಧಕ್ಕೆ 5 ದಿನಗಳ ಅಲ್ಪ ವಿರಾಮ. ಇರಾನ್ ಇಸ್ರೇಲ್ ನಡುವೆ ಸಂಧಾನ ಆಗುತ್ತಾ? ಇರಾನ್ ಅಮೆರಿಕ ಫಸ್ಟು ಕೂಲ್ ಆಗ್ತಾರ? ಸಂಧಾನ ಸಕ್ಸಸ್ ಆಗುತ್ತಾ? ಸೀಸ್ ಫೈರ್ ಅನ್ನುವಂಥದ್ದು ಕಂಟಿನ್ಯೂ ಆಗುತ್ತಾ? ಈ ಕುತೂಹಲಕ್ಕೆ ಉತ್ತರ ಸಿಗಬೇಕು. ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ್ಯಾಕೆ? ಜಾಗತಿಕ ರಾಷ್ಟ್ರಗಳ ಮೇಲೆ ಏನೆಲ್ಲ ಪರಿಣಾಮ? ಭಾರತಕ್ಕೆ ಕದನ ವಿರಾಮದಿಂದ ಲಾಭ ಏನು? ಈ ಪ್ರಶ್ನೆಗಳು ಬರ್ತವೆ. ಕದನ ವಿರಾಮ ಆಗಿದ್ದು ಇಡೀ ವಿಶ್ವಕ್ಕೆ ಲಾಭ. ಅದು ಯಾಕೆಂದ್ರೆ 25% ಅಷ್ಟು ಕ್ರೂಡ್ ಆಯಿಲ್ ಅಲ್ಲಿಂದನೇ ಹೋಗುವಂಥದ್ದು, ಆ ಹರ್ಮುಜ್ ಜಲಸಂಧಿಯಿಂದನೇ ಪಾಸ್ ಆಗಬೇಕು. ಸೊ ಹೀಗಾಗಿ ಜಾಗತಿಕವಾಗಿ ಎಲ್ಲ ದೇಶಗಳು ಬಯಸ್ತಾ ಇದ್ದಿದ್ದು ಅದನ್ನೇ. ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತಾ? ತೈಲ ಬೆಲೆ ಇಳಿಯುತ್ತಾ? ಗಲ್ಲಿಗೆ ಕೊಳ್ಳಿ ಇಟ್ಟಿದ್ದಂಥ ಗ್ಯಾಸ್ ಸಮಸ್ಯೆಗೆ ತೆರೆ ಬೀಳುತ್ತಾ? ಇದೆಲ್ಲ ಪ್ರಶ್ನೆಗಳಿದಾವೆ. ವ್ಯಾಪಾರ, ಷೇರು ಮಾರುಕಟ್ಟೆ ಚೇತರಿಕೆ ಆಗುತ್ತಾ? ಚಿನ್ನ ಬೆಳ್ಳಿ ದಾಖಲೆ ಕುಸಿತ ಮುಂದುವರಿಯುತ್ತಾ? ಆಕ್ಚುಲಿ ಯುದ್ಧ ಸ್ಟಾಪ್ ಆದ್ರೆ ಚಿನ್ನ ಬೆಳ್ಳಿ ರೇಟ್ ಕೂಡ ಮತ್ತೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಯುದ್ಧ ಕಂಟಿನ್ಯೂ ಆಗಿದ್ದೆ ಆದ್ರೆ ಚಿನ್ನ ಬೆಳ್ಳಿ ದರದಲ್ಲಿ ಕಡಿಮೆ ಆಗ್ತಾ ಇತ್ತು. ನ್ಯೂಸ್18ನಲ್ಲಿ ಆರ್ಥಿಕ ತಜ್ಞರು ಕೂಡ ಮಾಹಿತಿಯನ್ನು ಕೊಟ್ಟರು. ಅವಾಗಲೇ ಮಾತನಾಡಿಸುವಂತ ಸಂದರ್ಭದಲ್ಲಿ ರುದ್ರಮೂರ್ತಿ ಅವರು ಕೂಡ ಹೇಳ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಮುರಳೀಧರ್ ಅವರು ಆರ್ಥಿಕ ತಜ್ಞರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಕದನ ವಿರಾಮವನ್ನ ಹೇಗ್ ನೋಡ್ತಾ ಇದ್ದೀರಾ ಅಂತ? 5 ದಿನ ಅಂತ ಹೇಳಲಾಗಿದೆ. ಇದು ಶಾಂತಿಗೆ ಮುನ್ನೋಡಿನ ಅಥವಾ ಮತ್ತೊಂದು ದೊಡ್ಡ ಯುದ್ಧಕ್ಕೋಸ್ಕರನ ಒಂದು ಮುನ್ನೋಡಿಯನ್ನ ಬರೆಯುತ್ತಾ ಅನ್ನುವಂತ ಕುತೂಹಲ ಕೂಡ ಇದೆ. ಹೇಗೆ ಅನ್ನಿಸ್ತಾ ಇದೆ? ನೋಡಿ, ಈಗೀಗ ಸುದ್ದಿ ಬಂದಿದೆ. ಈ 5 ಡೇ 5 ದಿನ ವಿರಾಮ ಇದ್ರೂ ಇಸ್ಫಹಾನ್ ಅಲ್ಲಿ ಇವತ್ತು ಬೆಳಗ್ಗೆ ಪವರ್ ಪ್ಲಾಂಟ್ ಮೇಲೆ ದಾಳಿ ಆಗಿದೆ ಅಂತ. ಅದರಿಂದ ಯಾರನ್ನ ನಂಬಬೇಕು, ಯಾವ ಇನ್ಫಾರ್ಮೇಶನ್ ಕರೆಕ್ಟು, ಯಾರ ಮನಸ್ಸಲ್ಲಿ ಏನಿದೆ, ಇರಾನ್ ಅಲ್ಲಿ ಯಾರು ಇನ್ಚಾರ್ಜು, ಯಾರು ಮಾತಾಡ್ತಾ ಇದ್ದಾರೆ, ಏನೂ ಅರ್ಥ ಆಗ್ತಿಲ್ಲ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಇರಾನ್ ಅಲ್ಲಿ ಇವಾಗ 3 ಲೇಯರ್ ಅಲ್ಲಿರೋ ಲೀಡರ್ಶಿಪ್ ಇಲ್ಲ. ರೆವಲ್ಯೂಷನರಿ ಗಾರ್ಡ್ಸ್ ಇನ್ಚಾರ್ಜ್ ಆಗಿದ್ದಾರೆ. ಆದ್ರೆ ಟ್ರಂಪ್ ಮಾತಾಡಿರೋರು ಯಾರ ಹತ್ರ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಬೆಳಗ್ಗೆ ಇಸ್ಫಹಾನ್ ಅಲ್ಲಿ ದಾಳಿ ಆಗಿರೋದು ನೋಡಿದ್ರೆ ನಿಜವಾಗ್ಲೂ ಇದು 5 ದಿನ ವಿರಾಮ ಇರುತ್ತಾ, ಇಲ್ಲ ಇವತ್ತೇ ಇನ್ನು ತಿರ್ಗಾ ದಾಳಿ ಶುರು ಮಾಡ್ತಾರ ಇವರು ಅವರು ಅಂತ ಒಂದು ಬರುತ್ತೆ. ಆದ್ರೆ 5 ಡೇಸ್ ವಿರಾಮ ಅಂತೂ ಆದ್ರೆ ಸೀರಿಯಸ್ ಆಗಿ ಅದು ಒಂದು ಖಂಡಿತವಾಗಿ ಒಂದು ಇಂಡಿಕೇಶನ್ ಬರುತ್ತೆ ನಮ್ಗೆ, ಇದು ಮುಂದೆ ಹೋಗಿ ಇಷ್ಟು ಸೀರಿಯಸ್ ಆಗಲ್ಲ ಅಂತ. ಇವಾಗ ಅವರು ಫೋನ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಪ್ರಮುಖವಾಗಿ ಈ ಯುದ್ಧ ಅಂದ್ರೆ ಈ ಕದನ ವಿರಾಮ ಘೋಷಣೆ ಆಗಿರುವಂಥದ್ದನ್ನ ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಬಿಕಾಸ್ ಟ್ರಂಪ್ ಯಾವಾಗ ಯಾವ ರೀತಿಯಾಗಿ ಏನು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಅವ್ರಿಗೆ ನೆಟ್ಟಗೆ ಗೊತ್ತಿಲ್ಲ. ಬೇರೆಯವ್ರಿಗೆ ಬಿಡಿ, ಅವ್ರಿಗೆ ನೆಟ್ಟಗೆ ಗೊತ್ತಿರಲ್ಲ.
ಗಂಟೆಗೊಂದೊಂದು ಸ್ಟೇಟ್ಮೆಂಟು, ದಿನಕ್ಕೊಂದೊಂದು ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಟ್ರಂಪ್. ಸೊ ಹೀಗಾಗಿ ಈ 5 ದಿನದ ಕದನ ವಿರಾಮ ಅನ್ನುವಂಥದ್ದು ನಿಜಕ್ಕೂ 5 ದಿನನೂ ಕೂಡ ಇರುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ, ಯಾವಾಗ ಬ್ರೇಕ್ ಆಗುತ್ತೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಈಗೇನೋ ಮಾತುಕತೆ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ ಆರಂಭದಲ್ಲಿ ಬ್ರೇಕಿಂಗ್ನಲ್ಲಿ ನಾವು. ಮುಜ್ದಾಬಾ ಖಮೇನಿ ಏನೋ ಒಪ್ಕೊಂಡಿದ್ದಾರೆ ಮಾತುಕತೆಗೆ ಅನ್ನುವಂಥ ನಿಟ್ಟಿನಲ್ಲಿ. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮುರಳೀಧರ್ ಸರ್. ಸರ್ ಅವಾಗಲೇ ಮಾತನಾಡ್ತಾ ಇದ್ದಾರೆ, ಕಂಟಿನ್ಯೂ ಮಾಡಿ. ಅದೇ ಇವಾಗ ಒಂದು ವಿಷಯ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು ಏನಿದ್ರೆ, ಈ ಯುದ್ಧ ಆರ್ಥಿಕದ ಸಿಚುವೇಶನ್ ಮೇಲೆ ಯಾವ ತರ ಪರಿಣಾಮ ಇರುತ್ತೋ ಅನ್ನೋದು ಒಂದು ವಿಷಯ. 5 ದಿನ ವಿರಾಮ ಆದರೆ ಅದರದ್ದು ಎಫೆಕ್ಟ್ ಏನಿರುತ್ತೆ ಅಂತ ಒಂದು ವಿಷಯ. ಆದ್ರೆ ಇವಾಗ ಆಲ್ರೆಡಿ 4 ವಾರ ಆಗಿದೆ, ಇದರದ್ದು ಪರಿಣಾಮ ಎಷ್ಟು ಕೆಟ್ಟದಾಗಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಸೊ ನನ್ನ ಪ್ರಕಾರ ಖಂಡಿತವಾಗಿ ಪ್ರಪಂಚದಲ್ಲಿ ಆರ್ಥಿಕ ಕುಸಿತಿದೆ. ಇವಾಗ ಲಾಸ್ಟ್ 2 ವೀಕ್ಸ್ ಅಲ್ಲಿ ಎಲ್ಲಾ ಕಡೆನೂ ಪ್ರಾಬ್ಲಮ್ ಆಗ್ತಾ ಇದೆ. ಅದರಿಂದ 5 ದಿನ ವಿರಾಮ ಸೀರಿಯಸ್ ಆಗಿದ್ರೆ ಖಂಡಿತವಾಗಿ ಇದು ಹೆಲ್ಪ್ ಆಗುತ್ತೆ. ಒಂದು ಸ್ಟೇಟಸ್ ಕೋ ಅನ್ನ ನಾವು ಮೇಂಟೈನ್ ಮಾಡ್ಬಿಟ್ಟು ಅದನ್ನ ಎವ್ಯಾಲ್ಯುಯೇಟ್ ಮಾಡಬಹುದು. ಆದ್ರೆ ಫಸ್ಟ್ 2 days ಅಲ್ಲಿ ಏನ್ ಕಾಣ್ತಾ ಇದೆಯಾ ಅಂದ್ರೆ, ಇವಾಗ ಇಸ್ಫಹಾನ್ ಅಲ್ಲಿ ದಾಳಿ ನಡೆದಿರೋದು, ಎಲೆಕ್ಟ್ರಿಕಲ್ ಗ್ರಿಡ್ ಮೇಲೆ US ಇಂದ ದಾಳಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ US ಹೇಳ್ತಾ ಇದೆ ನಾವು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ. ಇದರ ಆರ್ಥಿಕ ಪರಿಣಾಮ ಫಸ್ಟ್ ಅವ್ರು ಅನೌನ್ಸ್ ಮಾಡಿದ ತಕ್ಷಣ ಆಲ್ ದಿ ಆಯಿಲ್ ಪ್ರೈಸಸ್ ಬಂದು ಕಡಿಮೆ ಆಯಿತು. ಆಮೇಲೆ ಸ್ಟಾಕ್ ಮಾರ್ಕೆಟ್ ಕೆಲವು ಕಡೆ ಸ್ವಲ್ಪ ಜಾಸ್ತಿ ಆಯಿತು. ಖಂಡಿತವಾಗಿ ಪ್ರಪಂಚದಲ್ಲಿರೋರು ಎಲ್ಲರೂ ಈ ವಾರು ಎಂಡ್ ಆಗ್ಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಈ 5 ದಿನದ ಪರಿಣಾಮ ಏನಾಗುತ್ತೆ ಅನ್ನೋದು ಒಂದು ಖಂಡಿತವಾಗಿ ತುಂಬಾ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಟು ಪ್ರಿಡಿಕ್ಟ್. ಇವರು ಅದನ್ನ ಮೇಂಟೈನ್ ಮಾಡ್ತಾರಾ ಇಲ್ಲ ತಿರ್ಗಾ ಬಂದು ಏನು ನಾಳೆ ಇದರಲ್ಲಿ ತಿರ್ಗಾ ಇದು ಶುರು ಆಗುತ್ತಾ ಅನ್ನೋದು ಒಂದು ಕದನ ವಿರಾಮ ಕಂಟಿನ್ಯೂ ಆದ್ರೆ ಎಲ್ರಿಗೂ ಕೂಡ ಗುಡ್ ನ್ಯೂಸ್. ಅಕಸ್ಮಾತ್ ಬ್ರೇಕ್ ಆಗಿದ್ದೆ ಆದ್ರೆ ಇನ್ನಷ್ಟು ತಾಪತ್ರಯವನ್ನ ಅನುಭವಿಸಬೇಕಾಗುತ್ತೆ ಅಷ್ಟೇ ಎಲ್ಲಾ ರಾಷ್ಟ್ರಗಳು. ಖಂಡಿತ. ಇವಾಗ ನೋಡಿ, ನೋಬಡಿ ನೋಸ್ ಟ್ರಂಪ್ ಮನಸ್ಸಲ್ಲಿ ಏನಿದೆ, ಅವ್ರ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ. ಅಲ್ಲ, ಅವ್ರಿಗೆ ಗೊತ್ತಿಲ್ಲ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ತೀನಿ, ಏನು ನಿರ್ಧಾರ ಮಾಡ್ಬೇಕು ಅಂತ. ಅಲ್ಲಿ ಇರಾನ್ ಅಲ್ಲಿ ಅದೇ ತರ ಯಾರು ಡಿಸಿಷನ್ಸ್ ತಗೊಳ್ತಾ ಇದಾರೋ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಒಂದು ಮೊಸಾಯಿಕ್ ಟೈಪ್ ಆಫ್ ವಾರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 31 ಪ್ರಾವಿನ್ಸ್ ಇದೆ ಇರಾನ್ ಅಲ್ಲಿ. ಪ್ರತಿಯೊಂದು ಪ್ರಾವಿನ್ಸ್ ಅಲ್ಲಿ ಒಬ್ರು IRGC ಕಡೆಯಿಂದ ಒಬ್ರು ಲೀಡರ್ ಇದ್ದಾರೆ. ಅವರ 31 ಪ್ರಾವಿನ್ಸ್ ಅಲ್ಲೂ ಕೋಆರ್ಡಿನೇಷನ್. ಈಗ ಒಂದು ಗುಡ್ ನ್ಯೂಸ್ ಬಂತು ಸರ್, ನಿಮ್ಗೆ ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ. ಮುಜ್ದಾಬಾ ಖಮೇನಿ ಒಪ್ಕೊಂಡಿದ್ದಾರೆ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಮಾಡ್ಲಿಕ್ಕೆ ಅಂತ. ಸೊ ಈಗ ಅಮೆರಿಕ ಅಧ್ಯಕ್ಷರೇ ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತನಾಡ್ತಾರ ಅಥವಾ ಹೇಗ್ ನಡೆಯುತ್ತೆ ಅನ್ನುವಂಥದ್ದಿದೆ ಕುತೂಹಲ ಈಗ. ಇದು ಯಾವಾಗ ಬಂತು? ಜಸ್ಟ್ ಅಪ್ಡೇಟ್ ಆಗಿರೋ ನ್ಯೂಸ್ ಅದು. ವೆರಿ ಗುಡ್. ಇದೇನಾದ್ರೂ ಖಂಡಿತವಾಗಿ ಮುಂದೆ ಹೋಗಿ ಸ್ವಲ್ಪ ವಿರಾಮ ಸಿಕ್ಕಿದ್ರೆ ಎವ್ರಿಬಡಿ ವಿಲ್ ಬಿ ಹ್ಯಾಪಿ, ದ ಹೋಲ್ ವರ್ಲ್ಡ್ ವಿಲ್ ಬಿ ಹ್ಯಾಪಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.